ಗಂಡನ ಕೈಲೇ ಕಿಡ್ನಾಪ್ ಮಾಡಿಸ್ಕೊಂಡು ಗಂಡನ ಕೈಲೇ ಕಟ್ಟಾಕ್ಸ್ಕೊಳ್ತಿದ್ದೀನಿ. ನಾನು ಎಷ್ಟು ಲಕ್ಕಿ ಅಲ್ವಾ ರಾಮಾಚಾರಿ? ಡೇ ನಿಮ್ಮ ಮುಖದಲ್ಲಿ ಆತಂಕ ಕಾಣಬೇಕು, ಸಿಗಾಕೊಂಡಿದ್ದೀನೇನೋ ಟೆನ್ಷನ್ ಕಾಣಬೇಕು. ನಿಮ್ ಮುದ್ದಾದ ಮುಖ ನೋಡ್ತಾ ಇದ್ರೆ ನನ್ಗೆ ಅದೆಲ್ಲ ಆಗಲ್ಲ ರಾಮಾಚಾರಿ. ನೋಡ್ರಿ, ಅವನಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು. ನಾವು ಹಾಕಿರೋ ಬಲೆಯಲ್ಲಿ ಒಂದು ಸಿಕ್ಕಾಕೋಬೇಕು ಅಂದ್ರೆ ನೀವು ಟೆನ್ಷನ್ ಕಾಣಿಸ್ಬೇಕು ಅಷ್ಟೇ. ನಾನು ಹೇಳ್ದಂಗೆ ಕೇಳಬೇಕು. ಏನ್ ಮೇಡಮ್ ಇದು ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಾ ಇದೆ, ನಾವು ಪ್ಲಾನ್ ಮಾಡ್ದಂಗೆ ನಡೀತಿದೆ ಅಂತ ಇರಬೇಕಾದ್ರೆ ಸಡನ್ ಆಗಿ ಈ ಥರ ಪ್ರಾಬ್ಲಮ್ ಬಂದ್ಬಿಡುತ್ತಲ್ಲ. ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಿ, ಈ ವಿವೇಕ್ಗೆ ಅನುಮಾನ ಬಂದಿರೋದ್ರಿಂದ ಇನ್ನು ಮುಂದೆ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಅದು ಕಮ್ಮಿನೇ ಮೇಡಮ್. ಹೌದು ರಾಮಾಚಾರಿ, ಆ ವಿವೇಕ್ ರಾಯ್ಗೆ ಫೋನ್ ಮಾಡಿ ನನ್ನ ವಾಯ್ಸಲ್ಲಿ ಮಾತಾಡಿ ವಿಷಯನೆಲ್ಲ ತಿಳ್ಕೊಂಡಿದ್ದಾನೆ ಅಂದ್ರೆ ಇದ್ಯಾಕೋ ಬೇರೆನೆ ಸಮಸ್ಯೆಗೆ ದಾರಿ ಮಾಡ್ಕೊಡ್ತಿದೆ. ಇವಾಗ ಏನ್ ಮಾಡೋದು? ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕಿತ್ತು. ಇದಕ್ಕೆಲ್ಲ ಒಂದ್ ಕೊನೆ ಅಂತ ಆಗ್ಬೇಕಲ್ವಾ ಅಣ್ಣ? ಆ ದಿನ ಇವತ್ತೇ ಅಂತ ಅನ್ಕೊಳ್ಳೋಣ. ಅದೇನ್ ಫೇಸ್ ಮಾಡ್ಬೇಕೋ ಫೇಸ್ ಮಾಡೋಣ. ಬಂದಿದ್ದನ್ನೆಲ್ಲ ಎದುರಿಸಿ ಇಲ್ಲಿವರೆಗೂ ಬಂದ್ ನಿಂತಿದ್ದೀರಾ. ಇನ್ ಮುಂದೆ ಏನೇ ಬಂದ್ರು ಅದನ್ನ ಫೇಸ್ ಮಾಡ್ಬೇಕು ಅಷ್ಟೇ. ಹೌದು ಮೇಡಮ್, ಈ ಅನ್ಯಾಯದ ನಾಟಕಕ್ಕೆ ಪರದೆ ಎಳೆಯೋ ಸಮಯ ಬಂದಿದೆ. ಇನ್ ತಡ ಮಾಡೋದು ಬೇಡ, ನುಗ್ಗೋಣ, ಇದಕ್ಕೆಲ್ಲ ಒಂದು ಅಂತ್ಯ ಆಡೋಣ. ಶಾಂತಿಯಿಂದ ಮುಗಿಯುತ್ತೆ ಅನ್ಕೊಂಡಿದ್ದು ಯುದ್ಧದಿಂದ ಮುಗಿಬೇಕು ಅಂದಮೇಲೆ ಇನ್ ತಡ ಮಾಡೋದು ಬೇಡ, ಮುನ್ನುಗ್ಗೋಣ ಮೇಡಮ್. ತಂಗಿ, ನೀನ್ ಟೆನ್ಷನ್ ಮಾಡ್ಕೊಂಬೇಡ, ನೀವು ಹೊರಡು. ಅಣ್ಣ, ನನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ನೀವಿಬ್ರು ಬಂದ್ರಿ. ಈಗ ನೀವೇ ಬೇರೆ ರೀತಿ ಪ್ರಾಬ್ಲಮ್ನ ಹೆದರ್ಸ್ತಿದ್ದೀರಲ್ಲ. ಹಾಗಂತ ಹೇಳಿ ನೀವಿಬ್ರೆ ಹೋಗ್ತೀನಿ ಅಂದ್ರೆ ಹೇಗೆ? ನೋಡ್ ತಂಗಿ, ಈ ಪ್ರಾಬ್ಲಮ್ನ ಇವತ್ತಲ್ಲ ನಾಳೆ ನಾವು ಎದುರಿಸ್ಲೇಬೇಕಿತ್ತಲ್ವಾ? ಎದುರಿಸ್ತೀವಿ ಬಿಡು. ಇರ್ಬೋದು ಅಣ್ಣ, ಆದ್ರೆ ಇವಾಗ ನೀವ್ ಎದುರಾಕೊಂಡಿರೋದು ತುಂಬಾ ಕೆಟ್ಟ ಜನಗಳನ್ನ. ಈ ಟೈಮಲ್ಲಿ ನಾನ್ ನಿಮ್ ಜೊತೆ ಇರ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ? ಮೊದ್ಲೇ ನಿನ್ ಮನ್ಸಲ್ಲಿ ನೋವು ತುಂಬಿಕೊಂಡು ಸಂಕಟ ಪಡ್ತಿದ್ಯಾ, ಅಂತದ್ರಲ್ಲಿ ಇವಾಗ ನೀವ್ ಈಗ ಯೋಚನೆ ಮಾಡ್ತೀರಾ ಅಂತಾನೆ ನಾನ್ ಹೇಳ್ತಿರೋದು. ನಾನ್ ಕಷ್ಟದಲ್ಲಿದ್ದೀನಿ, ನಾನ್ ನೋವಲ್ಲಿದ್ದೀನಿ ಅಂತ ಹೇಳಿ ನಿಮಗ್ ಸಮಸ್ಯೆ ಇದ್ದಾಗ್ಲೂ ನಾನ್ ಸುಮ್ನೆ ಹೇಗಿರ್ಲಿ? ನೋಡ್ ತಂಗಿ, ಅಂತ ಪರಿಸ್ಥಿತಿ ಬಂದ್ರೆ ಖಂಡಿತ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಆದ್ರೆ ಸದ್ಯಕ್ಕೆ ಅಲ್ಲಿ ಏನಾಗುತ್ತೆ ಅನ್ನೋ ಕ್ಲಾರಿಟಿ ನಮ್ಗಳಿಗೆ ಇಲ್ಲ. ಸರಿ ಅಣ್ಣ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಒಂದ್ ಫೋನ್ ಮಾಡಿ. ನೀವ್ ಎಲ್ಲೇ ಹೋದ್ರು ಲೈವ್ ಲೊಕೇಶನ್ ಕಳ್ಸಿ. ಅದ್ ಎಂತದೇ ಸಿಚುವೇಶನ್ ಇದ್ರು ನನಗ್ ಅಪ್ಡೇಟ್ ಮಾಡೋದ್ ಮರಿಬೇಡಿ. ಆದ್ರೆ ನೀವ್ ನನಗ್ ಕಾಲ್ ಮಾಡದೆ ಮಾತ್ರ ಇರ್ಬೇಡಿ. ಯಾಕಂದ್ರೆ ಇಂಥ ಟೈಮಲ್ಲಿ ನನ್ ಕೈಲಾದ ಸಹಾಯ ಮಾಡಿದ್ರೆ ನನ್ ಮನ್ಸಿನ ಭಾರನೂ ಇಳಿಯುತ್ತೆ. ಥ್ಯಾಂಕ್ ಯು ಜಾನ್ಸಿ. ನೋಡು, ನಮ್ಮ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ, ನಿನ್ನ ಸಂಸಾರನೂ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡ. ಆ ರೀತಿ ಏನೇ ಹೆಲ್ಪ್ ಬೇಕಿದ್ರು ಖಂಡಿತವಾಗ್ಲೂ ನಿನಗೆ ಕಾಲ್ ಮಾಡ್ತೀವಿ. ಸರಿ ತಂಗಿ, ನೀವು ಹುಷಾರಾಗಿ ಮನೆಗೆ ಹೋಗು. ಹಾ, ಸರಿ ಅಣ್ಣ, ಬಾಯ್. ಚಾರು, ಹುಷಾರು. ಚಾರು ವಾಯ್ಸ್ ಅಲ್ಲಿ ಅವ್ರ ಜೊತೆ ಮಾತಾಡ್ಸಿದ್ದೆ. ಆವಾಗ ಅವನು ಹೇಳಿರೋ ಎಲ್ಲಾ ಸತ್ಯನೂ ಮೇರಪ್ಪ ಸಭಿ ರೆಕಾರ್ಡ್ ಅಲ್ಲಿದೆ. ಈ ದಟ್ಟ ನನ್ನ ಮಗ ಎಲ್ರಿಗೂ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಕರೆಸಿದ್ದಾನೆ. ಆದರೆ ಅವರು ಬುದ್ಧಿ ಕಲಿಸೋ ಗುರುಗಳು ಅಂತ ಅವನಿಗೆ ಗೊತ್ತಿಲ್ಲ. ಇವನು ಏನೋ ಟ್ವಿಸ್ಟ್ ಕೊಡಬೇಕು ಅಂತ ಇದ್ದಾನೆ, ಆದರೆ ಅವರು ಬೇರೆ ದಾರಿಲಿ ರೆಸ್ಟ್ ಇನ್ ಪೀಸ್ ಇದ್ದಾರೆ. ಛೇ ಸರ್, ಏನ್ ಸರ್ ನೀವು? ನಿಮ್ಮನ್ನ ನಾನು ಎಕ್ಸ್ಟ್ರಾರ್ಡಿನರಿ ಅನ್ಕೊಂಡಿದ್ದೆ. ಆದ್ರೆ ನೀವು ನೋಡಿದ್ರೆ ಒಂದು ಸಿಂಪಲ್ ಲಾಜಿಕ್ನೇ ಮಿಸ್ ಮಾಡ್ತಾ ಇದ್ದೀರಾ. ಅಲ್ಲ, ಅದನ್ನೆಲ್ಲ ಅವರು ನಂಬ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಮೈಕೆ ಸಿಂಪಲ್ ಲಾಜಿಕ್ ಮಿಸ್ ಮಾಡಿದೀನಿ. ಆ ಗೋವಿಂದನೇ ಐ ಮೀನ್ ರಾಯ್ ಪೂರಾ ಮ್ಯಾಟರ್ ಬೋಲಾ ಹೈ. ಸಾರ್, ಚಾರು ನೀವು ಅನ್ಕೊಂಡ್ರಷ್ಟು ದಡ್ಡಿ ಏನಲ್ಲ. वो तो मैं पहले ही समझ गया किट्टी. ಅದಕ್ಕೆ ಅಲ್ವಾ ಪೂರಾ ಮ್ಯಾಟರ್ ಬ್ಲಾಸ್ಟ್ ಮಾಡಕ್ ಹೊಟ್ಟಿರೋದು.
ಅಯ್ಯೋ ಸರ್, ನೀವು ಇವಾಗ ಬ್ಲಾಸ್ಟ್ ಮಾಡಿದ್ರು ಚಾರು ಅದನ್ನ 2 ಸೆಕೆಂಡ್ಗೆ ಈಸಿಯಾಗೆ ನೀವು 2 ಕಡೆಯಿಂದ ಮಿಮಿಕ್ರಿ ಆರ್ಟಿಸ್ಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡಿಸಿದ್ದೀರಾ, ಇದೆಲ್ಲ ಸುಳ್ಳು ಅಂತ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾಳೆ. ಮತ್ತೆ ಅವ್ರ ತಾಯಿ ಮಾನ್ಯತಾ, ನಿಮ್ಮಪ್ಪ ಅದನ್ನ ನಮ್ದೇರಂಗ್ ಮಾಡ್ಬಿಡ್ತಾಳೆ. ಯಾ ಎಸ್ ಎಸ್ ಅವಳು ಹಾಗೆ ಮಾಡ್ತಾಳೆ. ಲೇಕಿನ್ ಅಭಿ ಮೈ ಕ್ಯಾ ಕರು ಕಿಟ್ಟಿ? ಏ ಸರ್, ಅವಳ ವಿಷಯನ ಸಾಲಿಡ್ ಪ್ರೂಫ್ ಇಟ್ಕೊಂಡು ಒಂದು ಸಣ್ಣ ಅನುಮಾನಕ್ಕೂ ಜಾಗ ಬರ್ದಿರೋ ತರ ಹೇಳ್ಬೇಕು. ಅವಾಗ್ಲೇ ಅವರೆಲ್ಲ ನಿಮ್ಮನ್ನ ನಂಬೋದು. ಕಿಟ್ಟಿ ತುಮ್ ಜೋ ಬೋಲ್ ರಹೆ ವೋ ಸಹಿ ಹೈ, ಆದ್ರೆ ಆ ಪ್ರೂಫ್ ಎಲ್ಲಿದೆ? ನನ್ನ ಹತ್ರ ಇದೆ ಸರ್. ಹೌದು, ಆ ಚಾರು ನಿಮ್ಮ ಅಪ್ಪನ ಲ್ಯಾಪ್ಟಾಪ್ ಇಂದ ಕದ್ದಿರೋ ಎಲ್ಲ ಎವಿಡೆನ್ಸ್ ಇರೋ ಪೆನ್ ಡ್ರೈವ್, ಇಲ್ಲಿ ತನಕ ಏನೇನ್ ಮಾಡಿದಾಳೆ ಅದ್ರ ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ. ಜೊತೆಗೆ ಆ ಚಾರುನ ಹಿಡಿದು ಕಟ್ಟಾಕಿದ್ದೀನಿ. ನೀವು ಬೇಗ ಬಂದ್ರೆ ಅವಳನ್ನ ಸಾಕ್ಷಿ ಸಮೇತ ಅವ್ರೆಲ್ರ ಮುಂದೆ ಹಿಡಿದು ನಿಲ್ಲಿಸ್ಬೋದು. ವಾವ್, ಕ್ಯಾ ಕಾಮ್ ಕಿಯಾ ಹೈ ಕಿಟ್ಟಿ. ಅಭಿ ನೀನೇ ಅವಳನ್ನ ಇಲ್ಲಿ ಕರ್ಕೊಂಡ್ಬರ್ಬೋದಲ್ವಾ? ಸರ್, ಅದು ಕರ್ಕೊಂಬರಕ್ ನಂಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಅದ್ರ ಕ್ರೆಡಿಟ್ ಎಲ್ಲ ನನಗೆ ಬಂದ್ಬಿಡುತ್ತಲ್ವಾ? ಆ ಕ್ರೆಡಿಟ್ ನಿಮಗ್ ಸಿಗ್ಬೇಕು, ಎಲ್ರ ಮುಂದೆ ನೀವು ಗ್ರೇಟ್ ಅನ್ಸ್ಕೋಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನೀವು ಇವಾಗ್ಲೇ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಬಂದ್ಬಿಡಿ. ಎಸ್ ಎಸ್ ಕಿಟ್ಟಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಮೈ ಅಭಿ ಆತ ಹೂಂ. ಅಲ್ಲಿವರೆಗೂ ನೀನು ಅವಳನ್ನ ಜೋಪಾನವಾಗಿ ನೋಡ್ಕೊ. ಓಕೆ ಸರ್, ಸೂಪರ್ ಸರ್. ನೀವು ಬೇಗ ಬಂದ್ಬಿಡಿ. ವಿವೇಕ್, ವಿಷಯ ಏನಂತ ಜಲ್ದಿ ಬೋಲೋ. ಡ್ಯಾಡ್, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಇಷ್ಟಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನ ಸಾಲಿಡ್ ಪ್ರೂಫ್ ಜೊತೆಗೆ ಅವ್ರನ್ನೇ ಕರ್ಕೊಂಡು ಬರ್ತೀನಿ. ಅಭಿ ಹೇಳ್ತೀನಂತ ಹೇಳಿದ್ಯಲ್ಲ. ಹೇಳ್ದೆ ಡ್ಯಾಡ್, ಬಟ್ ನೀವು ಎವಿಡೆನ್ಸ್ ಕಿದರೆ ಅಂತ ಕೇಳ್ತಿರಲ್ಲ, ಅದಕ್ಕೆ ವಿತ್ ಪ್ರೂಫ್ ಬರ್ತೀನಿ. ಅಂಡ್ ನಿಮ್ ಸಿಸ್ಟಮ್ ಅಲ್ಲಿ ಡೇಟಾ ಮಿಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅದನ್ನ ಕದ್ದಿರೋದು ವಹಿ ಆದ್ಮಿನೇ. ಸ್ವಲ್ಪ ಟೈಮ್ ವೇಟ್ ಕರೋ, ಐಲ್ ಪ್ರೂವ್ ಇಟ್ ಟು ಯು. ವಿವೇಕ್, ಪ್ರಣವ್, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ನೀನ್ ಇದೇ ರೀತಿ ಇದ್ರೆ ನಾವ್ ಅನ್ಕೊಂಡಿದ್ದು ಏನು ಸಾಧಿಸಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಚೇಂಜ್ ಮೈ ಸನ್. ಚೇಂಜಾ? ಇವಾಗ ನಾನೇನ್ ಮಾಡ್ಬೇಕು ಮಾಮ್? ನಾನ್ ಈ ಚೇಂಜಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಯು ಹ್ಯಾವ್ ಟು ಬಿಲ್ಡ್ ರ್ಯಾಪೋ ವಿತ್ ಮೈ ಫಾದರ್. ಆತ್ಮೀಯವಾಗಿ ಅವ್ರ ಜೊತೆ ಮಿಂಗಲ್ ಆಗ್ಬೇಕು. ಅವರಿಗೆ ನಿನ್ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಬರ್ಬೇಕು. ಏನ್ ತುಳಸಿ ನೀನು ತಾಯಿಯಾಗಿ ನಿನ್ನ ಮಗನಿಗೆ ಡ್ರಾಮಾ ಮಾಡ್ಕೊಂಡೇ ಬದುಕು ಅಂತ ಹೇಳ್ಕೊಡ್ತಾ ಇದೀಯಾ? ನೋ, ನನ್ ಮಗ ಜೀವನದಲ್ಲಿ ರಾಯಲ್ ಆಗಿ ಬದುಕ್ಬೇಕು ಅನ್ನೋದಕ್ಕೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನು? ಮಾಮ್, ಅವ್ರ ವಿಷಯನ್ ಬಿಡು. ನೀನ್ ಇವಾಗ ಇದ್ದಕ್ಕಿದ್ದಾಗ ಹೀಗೆ ಕೇಳ್ತಿದ್ಯಾ? ನೋಡು ಮೈ ಡಿಯರ್ ಸನ್, ನೀನು ಜಾನ್ಸಿನ ಮದುವೆ ಆಗ್ಬೇಕು ಅಂದ್ರೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ರೆ ಅದು ಉಪಯೋಗಕ್ಕೆ ಬರಲ್ಲ. ನೀನು ನಮ್ಮ ಅಪ್ಪನ ಮನಸ್ಸಲ್ಲಿ ಒಂದು ಜಾಗ ಮಾಡ್ಕೊಳ್ಬೇಕು. ಜಾನ್ಸಿ ಮನ್ಸನ್ನ ಗೆಲ್ಲಕ್ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಈ ಪ್ಲಾನ್ ಮಾಡಿದಾಳೆ ನಿಮ್ಮ ಅಮ್ಮ. ಸುಮ್ನೆ ಬಾಯಿ ಮುಚ್ಕೊಂಡಿದ್ರೆ ಮರ್ಯಾದೆ ಆದ್ರೂ ಉಳಿಯುತ್ತೆ. ಲೀವ್ ಇಟ್ ಮಾಮ್. ಇವಾಗ ನಾನೇನ್ ಮಾಡ್ಬೇಕು ಅದನ್ನ ಹೇಳು. ವೆರಿ ಗುಡ್ ಮೈ ಸನ್. ನೋಡು, ನೀನಿವಾಗ ತಾತನ ಹತ್ರ ಹೋಗಿ ಇಷ್ಟೇ ತಾನೇ? ಇವಾಗ ನನ್ನ ಪರ್ಫಾರ್ಮೆನ್ಸ್ ನೋಡುವಂತೆ ಬಾ. ಎಷ್ಟು ಸಾರಿ ಕಾಫಿ ಕುಡಿಸ್ತೀವ? ಬೇಡ ಕಣೋ, ಈಗ ತಾನು ತಂದ್ಕೊಟ್ಟಿಯಲ್ಲ ಮೇಲ್ಗಡೆ. ಅರೆ, ನೀವೆಲ್ಲ ಯಾವಾಗ ಬಂದ್ರಿ? ಏನೆಲ್ಲ ಸುಮ್ಮನೆ ನಿಂತಿದ್ದೀರಾ? ಏನಾದ್ರು ಮಾತಾಡೋದಿದೆಯಾ ತುಳಸಿ? ತಾತ, ನಂಗೆ ನಿಮ್ಮ ಆಶೀರ್ವಾದ ಬೇಕು. ಏ ಏನಪ್ಪ, ಏನು ವಿಶೇಷ? ನಾನು ಹೊಸದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೆ. ಪ್ಲಾನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡ್ರೆ ನಂಗೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ನಿಮ್ ಬ್ಲೆಸ್ಸಿಂಗ್ಸ್ ಬೇಕಿತ್ತು ತಾತ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಕಣೋ. ನೀನು ಓನಾಗಿ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀಯ ಅಂತ ಅಂದರೆ ನನ್ನ ಆಶೀರ್ವಾದ ಇರಲ್ವಾ? ಓಕೆ, ಕೀಪ್ ಇಟ್ ಅಪ್. ಆ ದೇವ್ರು ನಿಂಗೆ ಒಳ್ಳೇದು ಮಾಡಲಿ.
ನೀವ್ ಇಷ್ಟ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ತಾತ. ನಿಮ್ ಬ್ಲೆಸ್ಸಿಂಗ್ಸ್ ಯಾವಾಗೂ ನನ್ನ ಮೇಲೆ ಹೀಗೆ ಇರ್ಲಿ. ನನ್ಗೆ ಏನೇ ಡೌಟ್ ಬಂದ್ರು ನಾನು ನಿಮ್ಮನ್ನೇ ಕೇಳ್ತೀನಿ. ಕೇಳಪ್ಪ, ಧಾರಾಳವಾಗಿ ಕೇಳು. ನನಗೆ ಗೊತ್ತಿರೋದಲ್ಲೆಲ್ಲ ನಿಂಗೆ ಹೇಳ್ತೀನಪ್ಪ. ಏನಮ್ಮ ತುಳಸಿ, ನಿನ್ ಮಗನು ಕೈಗೆ ಬಂದ್ಬಿಟ್ಟಿದ್ದಾನೆ. ಅವನಿಗೂ ಸ್ವಂತವಾಗಿ ದುಡಿಬೇಕು ಅನ್ನೋ ಜವಾಬ್ದಾರಿ ಬಂದ್ಬಿಟ್ಟಿದೆ ನೋಡು. ಖುಷಿ ವಿಷಯ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ಅಪ್ಪ ನಾನ್ ಇವನ್ನ ನಿಮ್ ಜವಾಬ್ದಾರಿಗೆ ಬಿಡ್ತಾ ಇದ್ದೀನಿ. ಪರವಾಗಿಲ್ವೇ? ಮಗ ಡ್ರಾಮಾ ಮಾಡೋದ್ರಲ್ಲಿ ಅಮ್ಮನ್ನೇ ಮೀಸು ಹೋಗಿದ್ದಾನೆ. ನೋಡು ಪ್ರಣವ್, ನಿನ್ ತಾತನ ಮನ್ಸಲ್ಲಿ ಒಂಚೂರ್ ಜಾಗ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ನಿನ್ ದಾರಿಗೆ ಯಾವ ಅಡೆತಡೆನೂ ಇರಲ್ಲ. ಯಜಮಾನ್ರೆ, ರಾಘು ಸರ್ ಬಂದ್ಬಿಟ್ರು. ಎಲ್ಲೋ ಇಲ್ಲಿ ಸರ್. ಗಂಡನ ಕೈಲಿ ಕಿಡ್ನಾಪ್ ಮಾಡಿಸ್ಕೊಂಡು ಗಂಡನ ಕೈಲೇ ಕಟ್ಟಾಕ್ಸ್ಕೊಳ್ತಿದ್ದೀನಿ. ನಾನು ಎಷ್ಟು ಲಕ್ಕಿ ಅಲ್ವಾ ರಾಮಾಚಾರಿ? ಡೇ, ನಿಮ್ಮ ಮುಖದಲ್ಲಿ ಆತಂಕ ಕಾಣಬೇಕು, ಸಿಗಾಕೊಂಡಿದ್ದೀನೇನೋ ಟೆನ್ಷನ್ ಕಾಣಬೇಕು. ನೀನ್ ನಿಮ್ ಮುದ್ದಾದ ಮುಖ ನೋಡ್ತಾ ಇದ್ರೆ ನನ್ಗೆ ಅದೆಲ್ಲ ಆಗಲ್ಲ ರಾಮಾಚಾರಿ. ನೋಡ್ರಿ, ಅವನಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು. ನಾವು ಹಾಕಿರೋ ಬಲೆಯಲ್ಲಿ ಒಂದು ಸಿಕ್ಕಾಕೋಬೇಕು ಅಂದ್ರೆ ನೀವು ಟೆನ್ಷನ್ ಕಾಣಿಸ್ಬೇಕು ಅಷ್ಟೇ. ನಾನು ಹೇಳ್ದಂಗೆ ಕೇಳಬೇಕು. ಚರೋ, ಏನು ಭಯ ಪಡ್ಬೇಡಿ ಮೇಡಮ್, ಬರ್ತಾ ಇದ್ದಾನೆ. ಸರ್ ಬನ್ನಿ 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 ಸರ್ ಬನ್ನಿ. ನಿಮ್ಗೋಸ್ಕರ ನಾನು ಕಾಯ್ತಾ ಇದ್ದೆ. ನಿಮಗೆ ಮೋಸ ಮಾಡಿರೋ ದ್ರೋಹಿನ ಕಟ್ಟಾಕಿದ್ದೀನಿ ಸರ್. ಮಿಕ್ಕಿದ್ದು ನೀವು ವಿಚಾರಿಸ್ಕೊಳ್ಳಿ. ಕಟ್ಟಾಕಿದ್ಯಾ ತಾನೆ? ಮತ್ತೆ ಚಾಕು ಯಾಕೆ ಇಟ್ಕೊಂಡಿದ್ಯಾ? ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಲ್ಲ ಸರ್. ಇಷ್ಟು ದಿನ ಜೊತೆಲೇ ಇಟ್ಕೊಂಡು ನಿಮ್ಮನ್ನೇ ಯಾಮರ್ಸಿರೋಳು ನನಗೇನಾದ್ರು ಯಾಮರ್ಸಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಇನ್ನು ಮುಂದೆ ಈ ಕಣ್ಣ ಮುಚ್ಚಲ ಆಟ ಎಲ್ಲ ನಡೆಯಲ್ಲ, ಎಲ್ಲ ಖತಮೋಗೆ. ಅದಕ್ಕೆ ನಾನು ತುಂಬಾ ಕೇರ್ಫುಲ್ ಆಗಿ ಬಂದಿದ್ದೀನಿ. ಏಯ್, ನಾನ್ ಯಾರನ್ನ ಸುಮ್ನೆ ಬಿಡಲ್ಲ. ಸರಿಯಾಗಿ ಪಾಠ ಕಲಿಸ್ತೀನಿ. ಇರಮ್ಮ ಸರ್, ಹಿಂಗ್ ಕಿರಿಸ್ತಿದ್ದಕ್ಕೆ ಸರ್ ಮುನ್ನೆಚ್ಚರಿಕೆಯಿಂದ ಈ ಚಾಕು ಇಟ್ಕೊಂಡಿರೋದು ನಾನು. ನೀನ್ ಮಾತ್ರ ಅಲ್ಲ ಕಿಟ್ಟಿ, ನಾನು ತುಂಬಾ ಎಚ್ಚರಿಕೆಯಿಂದಾನೇ ಬಂದಿದ್ದೀನಿ.